ರಾಜಕಾರಣವೇ ನಲುಗಿ ಹೋಗುವಂತ ಸುದ್ದಿ. ನೀವು ಯಾರು ಕೂಡ ಊಹೆ ಮಾಡಿರಲ್ಲ ಅಂಥದ್ದೊಂದು ಮೇಜರ್ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಇದರ ಜೊತೆಗೆ ಯಾವ ದೊಡ್ಡ ದೊಡ್ಡ ಚಾನೆಲ್ಗೂ ಸಿಗದೇ ಇರೋ ರೀತಿಯಲ್ಲಿ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಹಾಗಾದ್ರೆ ಯಾರು ಕೂಡ ಊಹೆ ಮಾಡದೇ ಇರೋರ ಸುದ್ದಿ ಯಾವುದು? ಇಡೀ ರಾಜ್ಯ ರಾಜಕಾರಣ ತಲ್ಲಣಗೊಳ್ಳುವಂತಹ ಆ ಸುದ್ದಿ ಯಾವುದು? ಪ್ರಮುಖವಾಗಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿ. ಯಾಕಂದ್ರೆ ಇತ್ತೀಚೆಗೆ ಚರ್ಚೆ ಆಗ್ತಾ ಇದೆ ಜಸ್ಟ್ ನವೆಂಬರ್ ಕ್ರಾಂತಿ. ಆ ಕ್ರಾಂತಿ ಯಾವುದು ಅನ್ನೋದ್ರ ಇನ್ಸೈಡ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಹಾಗಾಗಿ ಹೇಳ್ತಾ ಇರೋದು ಇಡೀ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ಇದು. ಆ ಮಹಾ ಸರ್ವೆಯಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಖಡಕ್ ನಿರ್ಧಾರ ಅಂತೆ. ಇಂಥ ಆದೇಶಗಳು ಇಷ್ಟು ದಿನ ಬಿಜೆಪಿಯಲ್ಲಿ ಮಾತ್ರ ನಡೀತಾ ಇತ್ತು. ಈಗ ಕಾಂಗ್ರೆಸ್ನಲ್ಲೂ ಕೂಡ ಈಗ ಇಂಥ ನಿರ್ಧಾರಕ್ಕೆ ಬಂದುಬಿಟ್ಟಿದೆ ಕಾಂಗ್ರೆಸ್ನ ಹೈಕಮಾಂಡ್. ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಕೊಟ್ಟೇ ಬಿಟ್ಟಿದೆಯಂತೆ ಆ ಖಡಕ್ ಸಂದೇಶ. ಆ ಖಡಕ್ ಸಂದೇಶ ಅಥವಾ ಆದೇಶ ಕೇಳಿ ಸ್ವತಃ ಸಿಎಂ ಮತ್ತು ಡಿಸಿಎಂ ಬೆಚ್ಚಿ ಬಿದ್ದಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರುವ ಆ ಖಡಕ್ ಸಂದೇಶ ಏನು ಹಾಗಾದ್ರೆ? ಆ ಆದೇಶವನ್ನ ನಿಜಕ್ಕೂ ಪಾಲನೆ ಮಾಡ್ತಾರಾ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ಪ್ರಶ್ನೆ. ಇಷ್ಟು ದಿನಗಳ ಕಾಲ ಬಿಜೆಪಿಯಲ್ಲೇ ಒಂದಷ್ಟು ಅಚ್ಚರಿಯ ಬೆಳವಣಿಗೆಗಳು ನಡೆಯುತ್ತೆ. ಯಾರು ಕೂಡ ಊಹೆ ಮಾಡದೇ ಇರೋ ರೀತಿಯಲ್ಲಿ ಬೆಳವಣಿಗೆಗಳು ಹೋಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಆದ್ರೆ ಈಗ ಕಾಂಗ್ರೆಸ್ನಲ್ಲೂ ಕೂಡ ಅಂಥ ಬೆಳವಣಿಗೆಗಳು ಆಗೋದಕ್ಕೆ ಕಾಲ ಸನ್ನಿಹಿತವಾಗಿದೆ. ಯಾಕಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಖಡಕ್ ಸಂದೇಶ ಕೊಟ್ಟಿರೋದು. ಇಡೀ ರಾಜ್ಯ ರಾಜಕಾರಣವೇ ಬೆಚ್ಚಿ ಬೀಳೋ ಸುದ್ದಿ. ಯಾರು ಊಹೆ ಮಾಡಲಾಗದ ಗ್ಯಾರಂಟಿ ನ್ಯೂಸ್ನ ಅತಿ ದೊಡ್ಡ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಯಾವ ಚಾನೆಲ್ಗೂ ಸಿಗದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ. ಕರ್ನಾಟಕದಲ್ಲಿ ಮಹಾ ಸರ್ವೆ ನಡೆಸಿದೆಯಂತೆ ಕಾಂಗ್ರೆಸ್ನ ಹೈಕಮಾಂಡ್. ರಾಜ್ಯ ಸರ್ಕಾರಕ್ಕೂ ಗೊತ್ತಿಲ್ಲದೆ ಗುಪ್ತವಾಗಿ ನಡೆದು ಹೋಗಿದೆಯಂತೆ ಮಹಾ ಸರ್ವೆ. ಆ ಮಹಾ ಸರ್ವೆ ನೋಡಿ ಹೊಸ ಪ್ಲಾನಿಂಗ್ ಗಳನ್ನ ಮಾಡಿಕೊಂಡಿದೆ ಕಾಂಗ್ರೆಸ್ ಹೈಕಮಾಂಡ್. ಅದನ್ನೇ ಎಕ್ಸಿಕ್ಯೂಟ್ ಮಾಡುವಂತಹ ಪ್ಲಾನಿಂಗ್ ಅಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇದೆ ಅನ್ನೋದು ಬಹಳ ಸ್ಪಷ್ಟ.
ಇದು ಇಡೀ ರಾಜ್ಯ ರಾಜಕಾರಣವೇ ಬೆಚ್ಚಿ ಬೀಳೋ ಸುದ್ದಿ ಅಂತ ಆರಂಭದಿಂದ ಹೇಳ್ತಾ ಇದ್ದೀವಿ. ನೀವೇ ಗಮನಿಸ್ತಾ ಇದ್ದೀರಿ, ಯಾರೂ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಗ್ಯಾರಂಟಿ ನ್ಯೂಸ್ನ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ, ಯಾವ ಚಾನೆಲ್ಗೂ ಸಿಗದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್. ಕರ್ನಾಟಕದಲ್ಲಿ ಮಹಾ ಸರ್ವೆ ನಡೆಸಿದೆಯಂತೆ ಕಾಂಗ್ರೆಸ್ನ ಹೈಕಮಾಂಡ್. ರಾಜ್ಯ ಸರ್ಕಾರಕ್ಕೂ ಗೊತ್ತಿಲ್ಲದೆ ಗುಪ್ತವಾಗಿ ನಡೆದು ಹೋಗಿದೆ ಮಹಾ ಸರ್ವೆ. ಆ ಮಹಾ ಸರ್ವೆ ನೋಡಿ ಹೊಸ ಸ್ಟ್ರಾಟಜಿ ಮಾಡಿದೆಯಂತೆ ಕಾಂಗ್ರೆಸ್ನ ಹೈಕಮಾಂಡ್. ಬರೋಬ್ಬರಿ 15 ಹೊಸ ಮಿನಿಸ್ಟರ್ಗಳ ಪಟ್ಟಿಯನ್ನ ಸಿದ್ಧ ಮಾಡಿಬಿಟ್ಟಿದೆ ಕಾಂಗ್ರೆಸ್ನ ಹೈಕಮಾಂಡ್. ರಾಜ್ಯ ನಾಯಕರ ಗಮನಕ್ಕೂ ಬಾರದೆ ರೆಡಿ ಆಗಿದೆಯಂತೆ ಯಂಗ್ ಮಿನಿಸ್ಟರ್ಸ್ ಲಿಸ್ಟ್. ಮುಂದಿನ ಬಾರಿಯೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾದ್ರೆ ಈ ಪ್ಲಾನ್ಗಳನ್ನ ವರ್ಕೌಟ್ ಮಾಡಬೇಕು ಅಂತ ಸೀನಿಯರ್ಗಳ ಆಡಳಿತವನ್ನ ನಾವು ನೋಡಿದ್ದೀವಿ. ಕಮಕ್ ಕಿಮಕ್ ಎನ್ನದೆ ಈ 15 ಯುವ ಶಾಸಕರಿಗೆ ಮಿನಿಸ್ಟರ್ ಪಟ್ಟ ಕೊಡಬೇಕು ಅಂತ ಕಾಂಗ್ರೆಸ್ನ ಹೈಕಮಾಂಡ್ ತಾಕೀತು ಮಾಡಿದೆ. ಆ ಲಿಸ್ಟ್ ಕೂಡ ನಮ್ಮ ಹತ್ರ ಇದೆ. ಕೆಲ ಕ್ಷಣಗಳಲ್ಲೇ ಲಿಸ್ಟ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಾಗಾದ್ರೆ ಒಂದಂತೂ ಬಹಳ ಸ್ಪಷ್ಟ, ರಾಜ್ಯ ಕಾಂಗ್ರೆಸ್ ನಾಯಕರ ಗಮನಕ್ಕೂ ಇಲ್ಲದೆ, ರಾಜ್ಯ ಕಾಂಗ್ರೆಸ್ ಅಂದ್ರೆ ಯಾರು, ಸ್ವತಃ ಸಿಎಂ ಮತ್ತು ಡಿಸಿಎಂ ಅವರ ಗಮನಕ್ಕೂ ಇಲ್ಲದೆ ಈ ಸರ್ವೆಯನ್ನ ಮಾಡಿ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ತರಿಸ್ಕೊಂಡಿದೆ. ಹಾಗಾಗಿ ಈಗ ಬಿಜೆಪಿಯಲ್ಲಿ ಈ ಯುವ ಪ್ರತಿಭೆಗಳಿಗೆ ಒಳ್ಳೆ ಅವಕಾಶಗಳು ಸಿಗುತ್ತೆ, ಯಾರು ಊಹೆ ಮಾಡದೇ ಇರೋ ರೀತಿಯಲ್ಲಿ ಬೆಳವಣಿಗೆಗಳಾಗಿ ಹೋಗುತ್ತೆ. ಅಚ್ಚರಿಯ ಅಭ್ಯರ್ಥಿಗಳಿಗೆ ಟಿಕೆಟ್ ಅನೌನ್ಸ್ ಮಾಡೋದು, ಈ ಎಲ್ಲ ಬೆಳವಣಿಗೆಗಳು ಆಗುವುದು ಜಸ್ಟ್ ಬಿಜೆಪಿಯಲ್ಲಿ ಮಾತ್ರ ಅಂತ ನಾವು ಅಂದ್ಕೊಂಡಿದ್ವಿ. ಆದ್ರೆ ಈಗ ಕಾಂಗ್ರೆಸ್ ಕೂಡ ಅಂಥದ್ದೇ ಒಂದಷ್ಟು ವಿಚಾರಗಳನ್ನ ತಮ್ಮ ಪಕ್ಷದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟಿದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಸರ್ವೆಯನ್ನ ಮಾಡಿಸಿ ಈಗ 15 ಜನ ಯಂಗ್ ಮಿನಿಸ್ಟರ್ಸ್ನ ಮಾಡಲೇಬೇಕು. ನೆಕ್ಸ್ಟ್ ಈಗ ಸಂಪುಟ ಪುನರಚನೆ ಆಗುತ್ತಲ್ಲ, ಇವರಿಗೆಲ್ಲ ಸಚಿವ ಸ್ಥಾನ ಸಿಗಲೇಬೇಕು ಅನ್ನೋ ರೀತಿಯಲ್ಲಿ ತಾಕೀತು ಮಾಡಿದೆಯಂತೆ ಸಿಎಂ ಮತ್ತು ಡಿಸಿಎಂ ಅವರಿಗೆ